ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರುಚಿಯಾಗಿ ಶುಚಿಯಾಗಿ ಎಳ್ಳು ಬೆಲ್ಲನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಅಂಗಡಿಯಿಂದ ತರೋ ಅಂಥ ಎಳ್ಳು ಬೆಲ್ಲದಲ್ಲಿ ಬೆಲ್ಲ ತುಂಬ ದಪ್ಪ ಇರುತ್ತೆ, ಹುರಿಗಡಲೆ ಜಾಸ್ತಿ ಇರುತ್ತೆ, ತಿನ್ನೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಮನೆಯಲ್ಲೇ ಹೇಗೆ ಮಾಡೋದು ಸರಿಯಾದ ಅಳತೆಯಲ್ಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಈಗ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿನ ನಾನು 5 ಪೀಸ್ ಆಗುವಷ್ಟು ತೊಗೊಂಡಿದ್ದೀನಿ, ಅಂದರೆ 2.5 ಕೊಬ್ಬರಿ ಆಗುವಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಆ ಸಿಪ್ಪೆ ಎಲ್ಲ ತೆಗಿಬೇಕಲ್ಲ, ಅದಕ್ಕೆ ಕೊಬ್ಬರಿ ತುರಿಯೋ ಅಂಥದ್ದನ್ನ ತೊಗೊಂಡು ಆ ಸಿಪ್ಪೆನ ತೆಗಿಬೇಕಾಗುತ್ತೆ. ನಾನು ಮೊದಲಿಗೆ ಸ್ಲೈಸರಲ್ಲಿ ಚೆಕ್ ಮಾಡಿದೆ, ತುಂಬ ದಪ್ಪ ಹೋಗುತ್ತೆ ಅದರಲ್ಲಿ, ಅದು ಚೆನ್ನಾಗಿ ಹೋಗಲ್ಲ. ಅದಕ್ಕೆ ನಾನು ತುರಿಯೋ ಅಂಥದ್ರಲ್ಲಿ ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ತುರಿದೆ. ನಾನು ನಾರ್ಮಲ್ ದೊಡ್ಡದಾಗಿರೋ ಅಂಥ ಇದರಲ್ಲಿ ತುರಿದಾಗ ಅದು ತುಂಬ ಜಾಸ್ತಿ ಕೊಬ್ಬರಿ ಹೋಗ್ತಾಯಿತ್ತು. ಅದಕ್ಕೋಸ್ಕರ ಮೀಡಿಯಮ್ ಸೈಜಲ್ಲಿರೋ ಅಂಥ ಈ ಹೋಲ್ಸಲ್ಲಿ ತುರಿದ್ರೆ ಕೊಬ್ಬರಿ ಕರೆಕ್ಟಾಗಿ ನೀಟಾಗಿ ಹೋಗುತ್ತೆ. ಆವಾಗ ಚೆನ್ನಾಗಿ ಬರುತ್ತೆ. ಫುಲ್ಲು ವೈಟ್ ಕಲರಾಗಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನಾನು ಎಲ್ಲದನ್ನು ನೀಟಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಮೀಡಿಯಮ್ ಸೈಜಲ್ಲಿರೋದ್ರಲ್ಲಿ ತುರಿದಾಗ ಆ ತುರಿ ಸಣ್ಣದಾಗಿ ಹೋಗಿರುತ್ತೆ. ತುಂಬ ದೊಡ್ಡ ತುರಿಯಲ್ಲಿ ತುರಿದ್ರೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಹೋಗಿ ಕೊಬ್ಬರಿ ತುಂಬ ತೆಳುವಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಮೀಡಿಯಮ್ ಸೈಜಲ್ಲಿ ತುರ್ಕೊಂಡು ಈಗ ಎಲ್ಲದನ್ನು ತುರಿದು ಎತ್ತಿಟ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ಎತ್ತಿಟ್ಕೊಂಡಿದ್ದೀನಿ, ಯಾವುದಾದ್ರೂ ಸಾಂಬಾರಿಗೆ ಏನಾದಕ್ಕಾದರೂ ಆಗುತ್ತೆ ಅಂತ ವೇಸ್ಟ್ ಮಾಡದಿರೋ ಥರ. ಈಗ ತೊಗೊಂಡಿರೋ ಅಂಥ ಕೊಬ್ಬರಿನ ಕಟ್ ಮಾಡಬೇಕು. ತುಂಬ ಮೀಡಿಯಮ್ ಆಗಿ ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬ ದಪ್ಪ ಇದ್ರೂ ಮಧ್ಯೆ ತುಂಬ ದಪ್ಪ ಇದ್ದರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಚಾಕುನ ಚೆನ್ನಾಗಿರೋ ಒಂದು ಚಾಕುನ ಚೆನ್ನಾಗಿ ಶಾರ್ಪಾಗಿರೋ ಚಾಕುವಲ್ಲಿ ಕಟ್ ಮಾಡಿದ್ರೆ ಈಸಿಯಾಗಿ ಆರಾಮಾಗಿ ಕಟ್ ಮಾಡ್ಬೋದು. ನಾರ್ಮಲ್ ಚಾಕು ಅಂದರೆ ಸ್ವಲ್ಪ ಶಾರ್ಪಾಗಿರಬೇಕು, ಅದರಲ್ಲಿ ಕಟ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೋಬೋದು. ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ನೀವು ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಕಟ್ ಮಾಡಿ ನಾನು ಈಗ ಬಿಸಿಲಲ್ಲಿ 1 ದಿನ ಇಡಬೇಕಾಗುತ್ತೆ. ಆವಾಗ ಎಳ್ಳು ಬೆಲ್ಲ ಬೇಗ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು. ನಾನು ಎಲ್ಲ ಕೊಬ್ಬರಿನೂ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ಇದಕ್ಕೆ ಎಳ್ಳು ಬೆಲ್ಲ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು. ಯಾಕಂತಂದರೆ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಒಣಗಿಸಿ ಎತ್ತಿಟ್ಕೋಬೇಕಾಗುತ್ತೆ. ತುಂಬ ಟೈಮು ತೊಗೊಳುತ್ತೆ. ಇದು ಈಸಿಯಾಗಿ ಅಷ್ಟು ಹೇಳ್ದಷ್ಟು ಈಸಿನೂ ಅಲ್ಲ, ಬೇಗ ಮಾಡ್ಕೋಬೋದು ಅಂತ. ನೋಡಿ, ನಾನು ತೋರಿಸ್ತಿರೋ ಥರ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ತುಂಬ ಈಸಿನೂ ಅಲ್ಲ, ಸ್ವಲ್ಪ ಕಷ್ಟನೇ. ಯಾಕೆ ಅಂತಂದರೆ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ, ಕೊಬ್ಬರಿ ಸ್ವಲ್ಪ ಗಟ್ಟಿ ಇರುತ್ತೆ. ನೋಡಿ, ಎಲ್ಲದನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಾನು 1 ದಿನ ಬಿಸಿಲಲ್ಲಿ ಒಣಗಕ್ಕಿಟ್ಟಿದ್ದೆ. ಒಂದು ಬಟ್ಟೆನ ಹಾಕಿ ಒಣಗಕ್ಕಿಡಬೇಕಾಗುತ್ತೆ, ಇಲ್ಲ ಅಂತಂದರೆ ಧೂಳು ಏನಾದರೂ ಕೂರುತ್ತೆ ಅದ್ರ ಮೇಲೆ. ಅದಕ್ಕೋಸ್ಕರ ಮತ್ತು ಒಂದು ಬೆಲ್ಲನ 4 ಅಚ್ಚಾಗೋಷ್ಟು ತೊಗೊಂಡಿದ್ದೀನಿ. ಬೆಲ್ಲನ ಹೇಗೆ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತಂದರೆ ಬೆಲ್ಲ ಕರೆಕ್ಟಾಗಿ ಬರಲ್ಲ. ಅದರಲ್ಲೂ ಬೆಲ್ಲನ ಸ್ವಲ್ಪ ಗಟ್ಟಿ ಇರೋದನ್ನ ತರಬೇಕು ಅಂಗಡಿಯಿಂದ. ತುಂಬ ಸಾಫ್ಟಾಗಿರೋದನ್ನ ತಂದರೆ ಕಟ್ ಮಾಡೋಕ್ಕಾಗಲ್ಲ, ಅದು ಕ್ಯೂಬ್ ಶೇಪಲ್ಲಿ ಕರೆಕ್ಟಾಗಿ ಬರಲ್ಲ. ಈಗ ಒಂದು ಪುಟಾಣಿ ತೊಗೊಂಡು ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ, ಇಲ್ಲ ಅಂತಂದರೆ ಅದು ಕರೆಕ್ಟ್ ಶೇಪ್ ಬರಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ಕ್ಯೂಬ್ ಶೇಪಲ್ಲಿ ಸಣ್ಣದಾಗಿ ಕಟ್ ಮಾಡಬೇಕು ಬೆಲ್ಲನ. ನಾನು ತಗೊಂಡಿರೋವಂಥ ಬೆಲ್ಲ ಸ್ವಲ್ಪ ಸಾಫ್ಟೇ ಇತ್ತು. ಸ್ವಲ್ಪ ಗಟ್ಟಿ ಇರೋವಂಥ ಬೆಲ್ಲನ ನೋಡಿ ಅಂಗಡಿಯಿಂದ ತಂದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಅದು ಫುಲ್ಲು ಕೈಗೆಲ್ಲ ಅಂಟುತ್ತೆ, ಜೊತೆಗೆ ಕಟ್ ಮಾಡೋಕ್ಕಾಗಲ್ಲ, ಫುಲ್ಲೆಲ್ಲ ಪುಡಿ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಗಟ್ಟಿ ಇರೋವಂಥ ಬೆಲ್ಲನ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಇದು ಚಾಕು ಸ್ವಲ್ಪ ಶಾರ್ಪ್ ಇರೋದ್ರಲ್ಲಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ.
ನಾನು ಇದೇ ಥರ ಎಲ್ಲ ಬೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಅನ್ನಂಗೆ ಕಟ್ ಮಾಡಿದ್ದೆ, ಯಾಕಂದರೆ ಪುಡಿ ಜಾಸ್ತಿ ಆಗುತ್ತಲ್ಲ ಅದಕ್ಕೋಸ್ಕರ. ಒಂದು 4 ಹಚ್ಚಾಗುವಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಈಗ ಕಡಲೆ ಬೀಜನ ಹುರಿಬೇಕಲ್ಲ, ಅದಕ್ಕೋಸ್ಕರ ಒಂದು ಕಡಾಯಿ, ದಪ್ಪ ತಳ ಇರೋದನ್ನ ಕಡಾಯಿನ ಇಟ್ಕೊಂಡು ಒಂದೊಂದು ಕಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಸ್ಪೀಡಲ್ಲಿ ಸ್ಟವ್ನ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಅದು ಸಿಪ್ಪೆ ತೆಗೆದ್ರೆ ಬಿಚ್ಕೋಬೇಕು, ಆ ಥರ ಹುರ್ಕೋಬೇಕು. ತುಂಬ ಜಾಸ್ತಿ ಕಪ್ಪಾಗೋ ಥರ ಹುರಿಬಾರ್ದು, ಚೆನ್ನಾಗಿರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈಗ ಕೈ ಈ ಥರ ಆಡಿಸ್ತಾನೇ ಹುರ್ಕೊಂಡ್ರೆ ಅದು ಕಪ್ಪಾಗಲ್ಲ, ತುಂಬ ಚೆನ್ನಾಗಿ ಹುರಿಬೋದು. ಮತ್ತು ಕಡಲೆ ಬೀಜನೂ ಅಷ್ಟೇ, ಸ್ವಲ್ಪ ದಪ್ಪ ಇರೋದನ್ನ ತೊಗೊಂಡ್ರೆ ಈಸಿಯಾಗಿ ಅದು ಸಿಪ್ಪೆ ಎಲ್ಲ ತೆಗಿಬೋದು. ನಾನು ಮನೆಯಲ್ಲೇ ಬೆಳೆದಿರೋ ಅಂಥ ಕಡಲೆ ಬೀಜ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಇದೆ. ಅದನ್ನೆಲ್ಲ ಸಪ್ರೇಟ್ ಮಾಡೋಕ್ಕೆ, ಪಪ್ಪು ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂತು. ಇದೆಲ್ಲ ಮಾಡೋಕ್ಕೆ ಟೈಮ್ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಅಂದ್ಕೊಂಡಷ್ಟು ಈಸಿನೂ ಅಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ನಾನೀಗ ಹುರಿದ್ಬಿಟ್ಟು ಎಲ್ಲದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಅದರ ಸಿಪ್ಪೆ ಎಲ್ಲ ತೆಗಿಬೇಕಾಗುತ್ತೆ ನೀಟಾಗಿ. ಆ ಸಿಪ್ಪೆ ತೆಗೆದು ಪಪ್ಪು ಮಾಡಬೇಕು. ಆವಾಗ ಈಗ ನೋಡಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಸಿಪ್ಪೆ ತೆಗೆದು ಪಪ್ಪು ಮಾಡಿ ಇಟ್ಕೋಬೇಕು. ಅದಾದಮೇಲೆ 1 ಕಪ್ ಆಗುವಷ್ಟು ಎಳ್ಳನ್ನ ಹುರ್ಕೊತಾ ಇದ್ದೀನಿ. ನಾನು ಎಷ್ಟೆಲ್ಲ ಹಾಕಿದೆ ಅಳತೆನ ಅಂತ ಕೊನೆಯಲ್ಲಿ ತೋರಿಸ್ತೀನಿ. ಎಳ್ಳನ್ನ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನಾದರೂ ಹುರ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ ಮತ್ತು ರುಚಿ ಕೆಡುತ್ತೆ. ಮೀಡಿಯಮ್ ಫ್ಲೇಮ್ ಅಥವಾ ಲೋ ಟು ಮೀಡಿಯಮ್ ಸ್ಪೀಡಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಚಿಟಪಟ ಅನ್ನೋ ಟೈಮಲ್ಲಿ ತೆಗೆದಿಟ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಹುರಿದ್ರೆ ಕಪ್ಪಾಗುತ್ತೆ ಮತ್ತು ರುಚಿ ಕೆಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕೈ ಬಿಡ್ದಿರೋ ಥರ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕಾಗತ್ತೆ. ನಾನು 1 ಕಪ್ ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನು ಸಹ ಹುರಿದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಎಳ್ಳನ್ನು ತುಂಬ ಜಾಸ್ತಿ ಹಾಕ್ತಿಲ್ಲ, ನಾನು ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ಮತ್ತು ಕಡಲೆ ಬೀಜನ ನೋಡಿ ಸಿಪ್ಪೆ ತೆಗೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಪಪ್ಪು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಥರ ಸಣ್ಣ ಪೀಸ್ ಇರುತ್ತಲ್ಲ, ಅದನ್ನೆಲ್ಲ ತೆಗಿಬೇಕಾಗತ್ತೆ. ಮತ್ತು ಈಗ ಕಡಲೆ ಬೀಜನ ರೆಡಿ ಮಾಡಿ ಒಂದು ಇದರಲ್ಲಿಟ್ಟಿದ್ದೆ. ಮತ್ತು ಈಗ ಕೊಬ್ಬರಿಯಲ್ಲಿ ಸಣ್ಣ ಪುಡಿ ಇರುತ್ತಲ್ಲ, ಅದನ್ನೆಲ್ಲ ಶೋಧಿಸ್ಕೋಬೇಕಾಗತ್ತೆ. ಈ ಥರ ಒಂದು ಜಾಲರೆನ ತೊಗೊಂಡು ಅದರಲ್ಲಿ ಶೋಧಿಸ್ಕೊಂಡ್ರೆ ಆಗುತ್ತೆ. ಸಣ್ಣ ಪುಡಿ ಇದ್ದರೆ ಬೀಳುತ್ತೆ, ಇಲ್ಲ ಅಂತಂದರೆ ಹಾಗೇನೂ ಸಹ ಯೂಸ್ ಮಾಡ್ಬೋದು. ಎಲ್ಲ ಕೊಬ್ಬರಿನೂ ಶೋಧಿಸಿಟ್ಕೊಂಡು ಈಗ ಬೆಲ್ಲ ಇರುತ್ತಲ್ಲ, ಬೆಲ್ಲ ಪುಡಿ ಜಾಸ್ತಿ ಇರುತ್ತೆ. ಈ ಥರ ಬೋಂಡ ತೆಗಿಯೋಂಥ ಜಾಲರೆ ಇರುತ್ತಲ್ಲ, ಅದರಲ್ಲಿ ನೀಟಾಗಿ ಶೋಧಿಸ್ಕೋಬೇಕಾಗುತ್ತೆ. ಸಣ್ಣ ಪುಡಿ ಎಲ್ಲ ಉದುರೋಗ್ಬೇಕು. ನೋಡಿ, ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಏನಾಗುತ್ತೆ, ಬೆಲ್ಲ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನಾನು ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಎಲ್ಲದನ್ನೂ ಶೋಧಿಸಿಟ್ಕೊಂಡು ಈಗ ಹುರಿಗಡಲೆನ ತೊಗೊತಿದ್ದೀನಿ. ಅದನ್ನು ಸಹ ಜಾಲರೆ ಮಾಡಿ ಇಡಬೇಕಾಗುತ್ತೆ. ಯಾಕಂದರೆ ಕಡಲೆಯಲ್ಲಿ ಸ್ವಲ್ಪ ಡಸ್ಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀಟಾಗೆ ನಾನು ಶೋಧಿಸಿ ಇಟ್ಕೊಂಡಿದ್ದೀನಿ. ಕಡಲೆನೂ ಸಹ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡು ಈಗ ಅಳತೆ ಮಾಡೋಣ, ಹೇಗೆ ಯಾವ ಅಳತೆಯಲ್ಲಿ ನಾನು ಹಾಕ್ತಾಯಿದ್ದೀನಿ ಅಂತ. ಕಡಲೆ ಬೀಜನ, ಈಗ ಕಡಲೆ ಪಪ್ಪನ್ನ 4 ಕಪ್ ಆಗುವಷ್ಟು ಆಗಿತ್ತು. 4 ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕಿದ್ದೀನಿ. ನೀವು ಅಳತೆ ಮಾಡಿನೂ ಸಹ ಹಾಕ್ಬೋದು, ಅಥವಾ ಬೌಲಲ್ಲಿ ಅಳತೆ ಮಾಡ್ಬೋದು, ಲೋಟದಲ್ಲಿ, ಕಪ್ಪಲ್ಲಿ, ಯಾವುದ್ರಲ್ಲಾದರೂ ಅಳತೆ ಮಾಡಿ ಹಾಕೋಬೋದು. ಒಂದು 4 ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕಿದ್ದೀನಿ, ಅಂದರೆ ಕಡಲೆ ಬೀಜ. ಅದಾದಮೇಲೆ ಕಟ್ ಮಾಡಿರೋವಂಥ ಕೊಬ್ಬರಿ, ಕಡಲೆ ಬೀಜ ಜಾಸ್ತಿ ಹಾಕಬೇಕು. ಇದನ್ನು 3 ಕಪ್ ಆಗುವಷ್ಟು ಹಾಕಿದ್ದೆ ಕೊಬ್ಬರಿನ. ಕಡಲೆ ಬೀಜ ಮತ್ತು ಕೊಬ್ಬರಿ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಈಗ 3 ಕಪ್ಪು, 4 ಕಪ್ಪು ಕಡಲೆ ಬೀಜ, 3 ಕಪ್ಪು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಬೆಲ್ಲನ ಸೇರಿಸ್ಬೇಕಾಗುತ್ತೆ. ಬೆಲ್ಲನೂ ಅಷ್ಟೇ ತುಂಬ ಜಾಸ್ತಿ ಹಾಕೋಬಾರ್ದು. ಒಂದು 2 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ
ತುಂಬ ಸ್ವೀಟ್ ಆಗಿಬಿಡುತ್ತೆ, ಬರೀ ಬೆಲ್ಲನೇ ಸಿಗುತ್ತೆ ಬಾಯಿಗೆ. ಅದಕ್ಕೋಸ್ಕರ 2 ಕಪ್ ಆಗೋಷ್ಟು ಬೆಲ್ಲನ ಹಾಕಿದ್ದೀನಿ. ಈಗ ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಬೇರೆ ಏನಾದರೂ ರೆಸಿಪಿಗಾಗುತ್ತೆ ಅಂತ ಎತ್ತಿಟ್ಕೊಂಡು ಈಗ ಕಡಲೆನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಮತ್ತು ಕಡಲೆನ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. ಕಡಲೆನೂ ಸಹ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಎಳ್ಳು 1 ಕಪ್ಪು ಅಂದರೆ 1/4 ಕಪ್ಪಿಂದ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಎಳ್ಳು ತುಂಬ ಜಾಸ್ತಿ ಆದರೆ ಏನಾಗುತ್ತೆ, ಫುಲ್ ಕೆಳಗೋಗಿ ಕೂತ್ಕೊಬಿಡುತ್ತೆ, ಅದನ್ನು ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು 1 ಕಪ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಮತ್ತು ರುಚಿಯಾಗಿ ಶುಚಿಯಾಗಿ ಮನೇಲೇ ಹೈಜಿನಿಕ್ಕಾಗಿ ಚೆನ್ನಾಗಿ ಮಾಡ್ಕೋಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಸಹ ಶೇರ್ ಮಾಡಿ. ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಸಹ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬಂದು ಮೊದಲು ತಲುಪುತ್ತೆ. ಹಾಗೆ ಪೊಂಗಲ್ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನಿಮಗೆ ಟೈಮ್ ಇದ್ದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು, ಬಾಯ್.